ಹರಕೆಯ ಕುರಿ ಆಗಿದ್ದು ಯಾರು ಮಾಡಿದ್ರು ಹರಕೆಯ ಕುರಿ? ಈಗ ಮತ್ತೊಂದು ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ಈ ಸುದ್ದಿಯನ್ನ ನೋಡಿದ ನಂತರ ಇವರನ್ನ ಹರಕೆಯ ಕುರಿ ಮಾಡಿದ್ದು ಸರಿನಾ ತಪ್ಪ ಅನ್ನುವಂಥದ್ದನ್ನ ಯೋಚನೆ ಮಾಡಿ. ಹರಕೆಯ ಕುರಿ ಆಗಬೇಕಾಗಿದ್ದಂಥವ್ರು ಯಾರು? ಈ ಸುದ್ದಿಯನ್ನ ನೋಡಿ ಮೊದಲು ಡೀಟೇಲ್ ಆಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಸ್ಟೇಡಿಯಂ ಬಳಿ ಕಾಲ್ತುಳಿತಕ್ಕೆ 11 ಸಾವೇನಾಗಿತ್ತು. ವಿಪಕ್ಷಗಳ ರಾಜೀನಾಮೆ ಒತ್ತಾಯಕ್ಕೆ ಡಿಕೆ ಶಿವಕುಮಾರ್ ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ. ಆ ಸ್ಟೋರಿಗೆ ಆಮೇಲೆ ಬರೋಣ ಹರಕೆಯ ಕುರಿ ವಿಚಾರಕ್ಕೆ. ಈಗ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರು ಏನು ಮಾತನಾಡಿದ್ದಾರೆ ಅನ್ನುವಂಥದ್ದನ್ನ ನೋಡೋಣ. ಬಿಜೆಪಿಗೆ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿರುವಂತಹ ಸ್ಟೋರಿ ಏನಿದೆ, ಇವತ್ತು ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸಚಿವನಾಗಿ ಸ್ಟೇಡಿಯಂಗೆ ಹೋಗಿದ್ದೆ, ಏನ್ ತಪ್ಪು ಅಂತ ಕೇಳಿದ್ದಾರೆ. ನಾನೇನು ಕ್ರೈಮ್ ಮಾಡಿದ್ದೇನೆ ಅಂತ ಪ್ರಶ್ನೆಯನ್ನ ಎತ್ತಿದ್ದಾರೆ. ಬೆಂಗಳೂರು ಸಚಿವನಾಗಿ ಸ್ಟೇಡಿಯಂ ನಾನು ಹೋಗಿದ್ದೆ, ಅನುಮತಿಯನ್ನ ಪಡೆಯದಿರುವಂತ ಕಾರ್ಯಕ್ರಮಕ್ಕೆ ಹೋಗಿದ್ದು ಹೇಗೆ ಅನ್ನುವಂಥ ಪ್ರಶ್ನೆಯನ್ನ ಎಲ್ಲರೂ ಎತ್ತಾ ಇದ್ದಾರೆ. ನನ್ನ ಮೇಲೆ ಯಾಕೆ ಎಲ್ಲರೂ ಬೊಟ್ಟು ಮಾಡ್ತಾ ಇದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಕೇಳ್ತಾ ಇರುವಂತ ಪ್ರಶ್ನೆ. ವಿಪಕ್ಷಗಳ ರಾಜೀನಾಮೆ ಒತ್ತಾಯಕ್ಕೆ ಡಿ ಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟು ಈ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ನಾನು ಬೆಂಗಳೂರು ಸಚಿವ, ಸ್ಟೇಡಿಯಂಗೆ ಹೋಗಿದ್ದೆ, ಏನ್ ತಪ್ಪದರಲ್ಲಿ? ನಾನೇನು ಕ್ರೈಮ್ ಮಾಡಿದ್ದೀನಾ ಅಂತ ಪ್ರಶ್ನೆಯನ್ನ ಎತ್ತಿದ್ದಾರೆ. ಬೆಂಗಳೂರು ಸಚಿವನಾಗಿ ನಾನು ಸ್ಟೇಡಿಯಂ ಹೋಗಿದ್ದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಬಟ್ ಆ ಕಡೆಯಿಂದ ಕೇಳ್ತಾ ಇರೋದು ಹೇಗೆ ಕೇಳ್ತಾ ಇದ್ದಾರೆ ಅಂತಂದ್ರೆ, ಅದು ಅನುಮತಿಯನ್ನ ಪಡೆಯದೇನೆ ಸ್ಟೇಡಿಯಂಗೆ ಹೋದಂತ ಸಂದರ್ಭಗಳಲ್ಲಿ ಯಾಕೆ ಹೋದ್ರಿ ನೀವು ಅಂತ ಹೇಳಿ. ಸೊ ಡಿ ಕೆ ಶಿವಕುಮಾರ್ ಅವರೀಗ ಕೌಂಟರ್ ಅಟ್ಯಾಕ್ ಆಗಿದೆ ಬಿಜೆಪಿ ನಾಯಕರ ಮೇಲೆ. ಬಿಜೆಪಿ ನಾಯಕರು ಕೇಳ್ತಾ ಇದ್ದಂತ ಜವಾಬ್ದಾರಿ ಸಿಎಂ ಮತ್ತು ಡಿ ಕೆ ಶಿವಕುಮಾರ್ ಅವರೇ ತಗೊಳ್ಬೇಕು, ಡಿ ಸಿ ಎಂ ಅವರು. ಯಾಕೆ ಅಂತಂದ್ರೆ ಬಿಜೆಪಿ ಅವರು ಹೇಳ್ತಾ ಇರುವಂತ ಆರೋಪ ಅದು. HOLಗೆ ಹೋದಾಗ್ಲೂ ಕೂಡ ಡಿ ಕೆ ಶಿವಕುಮಾರ್ ಇದ್ರು, ಜೊತೆಗೆ ಪ್ಲೇಯರ್ಸ್ಗಳನ್ನ ಹೋಟೆಲ್ಗೆ ಬಿಡುವವರೆಗೂ ಕೂಡ ಡಿ ಕೆ ಶಿವಕುಮಾರ್ ಇದ್ರು. ವಿಧಾನಸೌಧದಲ್ಲಿ ಜವಾಬ್ದಾರಿನ ತಗೊಂಡಿದ್ದು ಡಿ ಕೆ ಶಿವಕುಮಾರ್ ಅವರು, ತದನಂತರ ಸ್ಟೇಡಿಯಂಗೆ ಹೋಗಿದ್ದು ಡಿ ಕೆ ಶಿವಕುಮಾರ್ ಅವರು ಅಂತ ಬಿಜೆಪಿಯವರು ನೇರವಾಗಿ ಟೀಕೆಗಳನ್ನ ಮಾಡಕ್ ಶುರು ಮಾಡಿದ್ರು. ಅದಕ್ಕೆ ಅವ್ರು ಮಾತನಾಡಿದ್ದು. ಬ್ಯಾಂಗ್ಳೂರ್ ಪರಿಸರ ದಿನಾಚರಣೆ ದಿನ ಬ್ಯಾಂಗ್ಳೂರ್ ಕ್ಲೀನ್, ಇಡೀ ಬೆಂಗಳೂರನ್ನ ಸ್ವಚ್ಛತೆ ಮಾಡಬೇಕು ಅಂತೇಳಿ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇನೆ. ಯಾವುದೇ ನಾಗರಿಕರು ಫೋನ್ ಮಾಡ್ಬೋದು, ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ, ನಂಬರ್ ಎಲ್ಲ ತಿಳಿಸ್ತೀನಿ ನಾನು. ಸೊ ಫೋನ್ ಮಾಡ್ಬೋದು, ವಾಟ್ಸಪ್ಪಲ್ಲಿ ಕಳಿಸ್ಬೋದು, ಒಂದು ಅಡ್ರೆಸ್ನ ಹಾಕಿ ಒಂದು ಫೋಟೋ ಹಾಕಿ ಫೋನಲ್ಲಿ ಕಳಿಸ್ಬೋದು. ಕಳಿಸಿದ್ರೆ ಹೋಗಿ ಒಂದು ಟೈಮ್ ಫ್ರೇಮ್ ದಿನಗಳನ್ನ ನಾನು ಇದನ್ನು ಮಾಡ್ತೀನಿ. ಎಲ್ಲ ನಮ್ಮ ಕಾರ್ಪೊರೇಷನ್ ಎಲ್ಲ BBMP ಹೊಸ ನೌಕರರು ಕೆಲವರು ಏನ್ ಮಾಡ್ತಾರೆ, ಕೆಲವರು ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆಯಿಂದ 9 ಗಂಟೆಗೆ ತಿಳಿಸ್ಕೊಳ್ತಾರೆ. ಅವ್ರಿಗೆಲ್ಲ ಪರ್ಮನೆಂಟ್ ಮಾಡಿದ್ವಿ, ಸ್ವಲ್ಪ ಜಾಸ್ತಿ ಟೈಮಲ್ಲಿ ಅವ್ರು ಕೆಲಸ ಮಾಡಬೇಕು. ಅದೆಲ್ಲ ಹೋಗಿ ಎಲ್ಲ ಕ್ಲೀನ್ ಮಾಡಿ ಒಂದ್ ಕಡೆ ಹಾಕುವಂತ ಕೆಲಸ ತಿಳಿಸಿ ಬೆಂಗಳೂರಿನ ಆದಷ್ಟು ಸ್ವಚ್ಛತೆ ಕಾಪಾಡಬೇಕು. ನನ್ನ ಕಣ್ಣಲ್ಲೇ ನಾನು ಸುಮಾರು ದಿನ ನಾನು ಟ್ರಾವೆಲ್ ಮಾಡಿ ನಾನು ನೋಡಿದ್ದೇನೆ. ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಆ ದೃಷ್ಟಿಯಿಂದ ಇವತ್ತು ನಾನು ಈ ಕಾರ್ಯಕ್ರಮನ ಫುಲ್ಲು ಈಗ ಹೊಸ ಕಾರ್ಪೊರೇಷನ್ ಕಮಿಷನರ್ಗೆ ನಾನು ಮಾರ್ಗದರ್ಶನ ಕೊಟ್ಟಿದ್ದೇನೆ. ಅದಕ್ಕೆ ಪ್ಲಾನ್ ಆಫ್ ಆಕ್ಷನ್ ಕೂಡ ನಾವು ಮಾಡಿದ್ದೇವೆ. ಅದನ್ನ ಇವತ್ತು ನಾನು ಇಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದೇನೆ. ಕೊಡೋಣ ರಾಜೀನಾಮೆ, ಪಾಪ ಅವ್ರಿಗೆ ಹೇಳ್ತೀನಿ ಕೇಳಿ. ನಿನ್ಗೆ ತಾಳ್ಮೆ ಇದ್ರೆ ಕೇಳು. ನೀನ್ ನನ್ನ ಮೇಲೆ ದಬಾವಣೆ ಮಾಡ್ತೀನಿ ಅಂತ ಯಾರೋ ದಬಾವಣೆಗೆಲ್ಲ ನಾನು ಕೇಳ್ತೀನಿ. ತಾಳ್ಮೆಯಿಂದ ಒಬ್ಬ ಹೆಣ್ಮಗಳು ಕೇಳ್ತಾವೆ, ಹೆಣ್ಮಗಳು ಬಿಟ್ಟರೆ ಆಮೇಲೆ ನಿಮಗೂ ಹೇಳ್ತೀನಿ, 3 ಜನಕ್ಕೂ ಹೇಳ್ತೀನಿ. ಕೊಡೋಣ, ಪಾಪ ಅವ್ರಿಗೆ ರಾಜೀನಾಮೆ ಕೇಳ್ತಾ ಇದ್ದಾರೆ, ಕೊಡೋಣ. ಅವ್ರ ಆಸೆ ನೆರವೇರ್ಸೋಣ. ನೋಡ್ಬೇಕು, ಯಾವ ಇಮೇಜ್ ಅವಶ್ಯಕತೆ ಇಲ್ಲ. ನಮ್ಗೆ ಜನ ಕೊಟ್ಟಿರೋ ಇಮೇಜೇ ನಮ್ಗೆ ಸಾಕಾಗಿದೆ. ನಮ್ಗೇನ್ ಕೊಟ್ಟಿದೆ ಇಮೇಜ್ ಇದೆ. ಇವತ್ತು ಜನ ಏನು ಯುವಕರು ಯಾವ ರೀತಿ ಪ್ರೀತಿಯಿಂದ ಅಭಿಮಾನದಿಂದ ಆಚರಣೆ ಮಾಡಬೇಕು ಅಂತ ಬಯಸಿದ್ರು, ಇವ್ರೇನೇನ್ ಟ್ವೀಟ್ ಮಾಡಿದ್ರು, ಜನತಾದಳದವ್ರು ಏನ್ ಟ್ವೀಟ್ ಮಾಡಿದ್ರು, BJP ಏನ್ ಟ್ವೀಟ್ ಮಾಡಿದ್ರು, ಯಾರು ಏನೇನ್ ಟ್ವೀಟ್ ಮಾಡಿದ್ರು ಎಲ್ಲ ಬಿಚ್ಚಿ ತೆಗಿಲಿ. ಅವ್ರಲ್ಲ ಯಾರು ಏನೇನು ಮಾತಾಡಿದ್ರು ಅಂತ ಎಲ್ಲ ನಮ್ಮ ಹತ್ರ ಇದೆ ದಾಖಲೆ. ನಾನು ಹೆಣದ ಮೇಲೆ ರಾಜಕಾರಣ ಅವ್ರು ಮಾಡ್ತಾ ಇದ್ದಾರೆ, ನಾವು ಹೆಣದ ಮೇಲೆ ರಾಜಕಾರಣ ಮಾಡ್ತೇವೆ. ನಮ್ಗೆ ಸಿನ್ಸಿಯಾರಿಟಿ ಇದೆ. ನಾನು ಕಣ್ಣಲ್ಲಿ ನಮ್ಗೆ ನೀರು ಬಂದದಕ್ಕೆ ಬೇಕಾದ್ರೆ ಮಾಡ್ಬೋದು. ಇವ್ರು ಏನೇನ್ ಯಾವ ಸಂದರ್ಭದಲ್ಲಿ ಇವ್ರ ಕಣ್ಣೀರು ಏನೇನಾಯ್ತು, ನಾನು ಎಲೆಕ್ಷನ್ ಟೈಮಲ್ಲಿ ಯಾವ ಜಿಲ್ಲೆಯಲ್ಲಿ ಏನೇನ್ ನಡೆದಾಗ ಯಾರ ಕುಟುಂಬದ ವಿಚಾರಗಳನ್ನ ಈಗ ನಾನು ಮಾತಾಡಕ್ ಹೋಗ್ಲಿಲ್ಲ. ಆಗ ಎಷ್ಟು ಜನ ಯಾವ ಕಣ್ಣು ನೀರು ಒರೆಸಿದ್ರು,
ಯಾರು ಮಾತಾಡಿದ್ರು ಆ ಬಿಜೆಪಿ ಮಾತಾಡಿದ್ರ ಎಲ್ಲ ಅಸೆಂಬ್ಲಿಗೆ ಇಲ್ಲಿ ಮಾತಾಡಿದ್ರೆ ದಾಖಲೆ ಬರ್ತದೆ ನನಗೆ ಗೊತ್ತಿಲ್ಲ ಇವೆಲ್ಲ ಮಾತಾಡ್ತಾರೆ ನನ್ನೇ ಬಟ್ ಮಾಡ್ಲಿ ಏನ್ ನಂದೇನ್ ಬಟ್ಟು ನನ್ ಬಟ್ ಮಾಡಕ್ ಏನಿದೆ ಅವರು ಸೊ ನನ್ನನ್ನು ಬೊಟ್ ಮಾಡುವಂಥದ್ದು ಏನಿದೆ ಅದರಲ್ಲಿ ನಾನು ಮಿನಿಸ್ಟರ್ ಆಗಿದ್ದೆ, ಬೆಂಗಳೂರು ಸಚಿವನಾಗಿದ್ದೀನಿ, ನಾನು ಹೋಗಿದ್ದೀನಿ, ಪಾಪ ರಾಜೀನಾಮೆ ಕೇಳ್ತಾ ಇದ್ದಾರೆ, ಕೊಡೋಣ ಅನ್ನುವಂಥ ಮಾತು, ಅವರ ಆಸೆ ಈಡೇರಿಸೋಣ ಬಿಡಿ ಅಂತ ಡಿ ಕೆ ಶಿವಕುಮಾರ್ ಅವರು ವ್ಯಂಗ್ಯವಾಗಿ ಬಿಜೆಪಿಗೆ ಟೀಕೆಯನ್ನು ಮಾಡಿದ್ದಾರೆ. ಹೆಣದ ಮೇಲೆ ನಾನು ರಾಜಕೀಯ ಮಾಡಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಹೇಳ್ತಾ ಇರೋದು. ಚುನಾವಣೆ ವೇಳೆ ಯಾರೆಲ್ಲ ಕಣ್ಣೀರು ಹಾಕಿದ್ರು ಅನ್ನೋದು ನನಗೆ ಗೊತ್ತಿದೆ, ಬಿಜೆಪಿ ಟ್ವಿಟ್ಟು, JDS ಟ್ವಿಟ್ಟು ಎಲ್ಲ ನನಗೆ ಗೊತ್ತಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರೋದು. ನನ್ನ ಮೇಲೆ ಪ್ರೀತಿ, ಹಾಗಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಅತ್ಯಂತ ವ್ಯಂಗ್ಯವಾಗಿ ಹೇಳಿದ್ದಾರೆ. ಯಾರದ್ದೋ ಟೀಕೆ ಟಿಪ್ಪಣಿಗಳಿಗೆ ನಾನೆಲ್ಲ ಉತ್ತರ ಕೊಡಲ್ಲ ರೀ ಅಂತ ಜನರು ಆಶೀರ್ವಾದ ಮಾಡಿದ್ದಾರೆ. ಎಲ್ಲವೂ ಕೂಡ ಕ್ಯಾಬಿನೆಟ್ನಲ್ಲಿ ನಿರ್ಧಾರವಾಗಿರೋದು. ಜಂಟಿ ಹೋರಾಟವಾದರೂ ಮಾಡಲಿ, 10 ಜನ ಆದರೂ ಹೋರಾಟ ಮಾಡಲಿ ಅಂತ ಡಿ ಕೆ ಶಿವಕುಮಾರ್ ಅವರು ಟಾಂಗ್ ಕೊಟ್ಟಿರೋದು. ಸೊ ವಿಪಕ್ಷಗಳ ರಾಜೀನಾಮೆಗೆ ಒತ್ತಾಯಕ್ಕೆ ಡಿ ಕೆ ಶಿವಕುಮಾರ್ ಕೊಟ್ಟಂತಹ ಚಾಟಿ ಏಟಿದು.